38 ವರ್ಷಗಳ ಹಿಂದೆ ಉಜಿರೆಯಲ್ಲಿ ಓದುತ್ತಿದ್ದ ಪದ್ಮಲತಾ ಒಂದು ನಾಪತ್ತೆ ಹಾಗೂ ಸಾವಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 1986ರಲ್ಲಿ ಒಂದು ಸಿಒಡಿ ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆ ಕೂಡ ಮಾಡುತ್ತೆ. 1987ರಲ್ಲಿ ಸಿಒಡಿಯವರು ಇದು ನಾಪತ್ತೆ ಹಚ್ಚಲಾದ ಪ್ರಕರಣ ಎಂದು ಹೆತ್ತವರಿಗೆ ಒಂದು ಹಿಂಬರ ಕೂಡ ನೀಡಿರುವಂಥದ್ದು. ಅಂದರೆ ಈಗಾಗಲೇ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಲಾಗಿದೆ ಎನ್ನುವ ಪ್ರಕರಣಕ್ಕೆ SIT ಅಧಿಕಾರಿಗಳು ಕಳೆದ 12 ದಿನಗಳಿಂದ ಒಂದು ತನಿಖೆಯನ್ನು ಮಾಡ್ತಿರುವಂಥದ್ದು. ಈಗ SIT ಅಧಿಕಾರಿಗಳಿಗೆ ಪದ್ಮಲತಾ ಅಕ್ಕ ಅವರು ಕೂಡ ಭೇಟಿ ನೀಡಿರುವಂಥದ್ದು. ಅಂದರೆ ಸಿಒಡಿ ತನಿಖೆಯಲ್ಲಿ ನನ್ನ ತಂಗಿಯ ಸಾವಿಗೆ ಕಾರಣವಾದವರಿಗೆ ಒಂದು ಶಿಕ್ಷೆ ಆಗಿಲ್ಲ, ಈಗ ನೀವು ನನ್ನ ತಂಗಿಯ ಒಂದು ಕೊಲೆ ಪ್ರಕರಣವನ್ನು ತನಿಖೆ ಮಾಡಿ ಅವರಿಗೆ ಒಂದು ಶಿಕ್ಷೆಯನ್ನು ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಪದ್ಮಲತಾ ಅಕ್ಕ ಅವರು ಒಂದು SIT ಕಚೇರಿಗೆ ಒಂದು ಭೇಟಿ ನೀಡಿ ಒಂದು ಕಂಪ್ಲೇಂಟ್ ಕೂಡ ನೀಡಲು ಮುಂದಾಗಿರುವಂಥದ್ದು. ಅಂದ್ರೆ ಕಳೆದ 38 ವರ್ಷಗಳ ಹಿಂದೆ ನಡೆದಂತಹ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರೋದು. SIT ಅಧಿಕಾರಿಗಳು ಈ ಪ್ರಕರಣವನ್ನು ಕೈಗೆತ್ಕೊಂತಾರ, ಕೈಗೆತ್ಕೊಂಡ್ರೆ ಈ ತನಿಖೆಯಲ್ಲಿ ಅವರಿಗೆ ನ್ಯಾಯ ಸಿಗುತ್ತಾ ಎನ್ನುವುದು ಕಾದು ನೋಡಬೇಕಿದೆ. ಭೀಮಾ ನಾಯ್ಕ್, ಈ ದಿನ, ಬೆಳ್ತಂಗಡಿ.